ಹಲೋ ಎವ್ರಿವನ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಪ್ರೀವಿಯಸ್ ಲೆಕ್ಚರಲ್ಲಿ ಹ್ಯಾಲೋ ಆಲ್ಕೀನ್ಸ್ ಮತ್ತು ಹ್ಯಾಲೋ ಅರೇನ್ಸ್ನ ಇಂಟ್ರೊಡಕ್ಷನ್ ಪಾರ್ಟ್ ನೋಡಿದ್ವಿ. ಅದಾದಮೇಲೆ ಕ್ಲಾಸಿಫಿಕೇಶನ್ ಆಫ್ ಹ್ಯಾಲೋ ಆಲ್ಕೀನ್ಸ್ ಮತ್ತು ಕ್ಲಾಸಿಫಿಕೇಶನ್ ಆಫ್ ಹ್ಯಾಲೋ ಅರೇನ್ಸ್ನ ನೋಡಿದ್ವಿ. ಓಕೆ, ಅದಾದಮೇಲೆ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಯಾವುದಪ್ಪ ಅಂತಂದರೆ ನಾಮನ್ಕ್ಲೇಚರ್ ಆಫ್ ಹ್ಯಾಲೋ ಆಲ್ಕೀನ್ಸ್ ಮತ್ತು ಹ್ಯಾಲೋ ಅರೇನ್ಸ್. ಓಕೆ, ನನಗೆ ಅನಿಸಿದಂಗೆ ನಾಮನ್ಕ್ಲೇಚರು ನೀವು ಓದ್ಕೊಳ್ತೀರಾ ಅನ್ಕೊಂಡಿದ್ದೀನಿ. ಐ ಅಸ್ಯೂಮ್ ದಟ್ ಯು ಪೀಪಲ್ ನೋ ಹೌ ಟು ಡೂ ದ IUPAC ನಾಮನ್ಕ್ಲೇಚರ್ ಆಫ್ ಹ್ಯಾಲೋ ಆಲ್ಕೀನ್ಸ್ ಮತ್ತು ಹ್ಯಾಲೋ ಅರೇನ್ಸ್. ಓಕೆ, ನೀವು ಅದನ್ನು ಗೊತ್ತಿದ್ರೆ ಯು ಕ್ಯಾನ್ ಡೂ ಇಟ್ ಆನ್ ಯುವರ್ ಓನ್. ಇಟ್ ವಿಲ್ ಬಿ ಲೈಕ್ ಎ ಪ್ರಾಕ್ಟೀಸ್ ಫಾರ್ ಯು. ಅದರ್ವೈಸ್ ಯು ಜಸ್ಟ್ ಕಾಮೆಂಟ್ ಹ್ಯಾಲೋ ಆಲ್ಕೀನ್ಸ್ ಮತ್ತು ಹ್ಯಾಲೋ ಅರೇನ್ಸ್ನ ನಿಮಗೆ ನಾಮನ್ಕ್ಲೇಚರ್ ಬೇಕು ಅಂದರೆ ಅದ್ರ ಮೇಲೂ ಒಂದು ವಿಡಿಯೋ ಮಾಡಿಬಿಟ್ಟು ಅದ್ರ ಮೇಲೂ ಒಂದು ಲೆಕ್ಚರನ್ನು ಮಾಡೋಂತೆ, ತೊಂದರೆ ಇಲ್ಲ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಅಂತ ನಿಮಗೆ ಬರುವಂತ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ದಟ್ ಈಸ್ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್. ಓಕೆ, ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್, ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ಸ್, ಪ್ರಿಪರೇಷನ್ ಆಫ್ ಹ್ಯಾಲೋ ಅರೇನ್ಸ್, ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಅರೇನ್ಸ್. ಅದಾದ್ಮೇಲೆ ಸ್ವಲ್ಪ ಕಾನ್ಸೆಪ್ಟ್ಸ್ ಬರುತ್ತೆ ಹ್ಯಾಲೋ ಆಲ್ಕೇನ್ಸ್ ಮತ್ತೆ ಹ್ಯಾಲೋ ಅರೇನ್ಸ್ ಅಲ್ಲಿ. ಕೈರಾಲಿಟಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಇರ್ಲಿ. ಓಕೆ, ಬಿಫೋರ್ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೀನ್ಸ್ ಮತ್ತೆ ಹ್ಯಾಲೋ ಅರೇನ್ಸ್ಗೆ ಹೋಗೋದಕ್ಕಿಂತ ಮುಂಚೆ ನಾವು ಈ ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ಒಂದು ಸ್ಪೆಸಿಫಿಕ್ ಕಾನ್ಸೆಪ್ಟ್ ಅನ್ನು ಓದ್ತೀವಿ. ಯಾಕಪ್ಪ ಅದನ್ನ ಇಟ್ಟಿದ್ದಾರೆ ಅಂತಂದ್ರೆ ಆ ಕಾನ್ಸೆಪ್ಟ್ ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಕೆಮಿಕಲ್ ರಿಯಾಕ್ಷನ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಅದು ಯಾವುದು ಅಂತಂದ್ರೆ ನೇಚರ್ ಆಫ್ CX ಬಾಂಡ್. ಅಂದ್ರೆ ನಿಮಗೆ ಹ್ಯಾಲೋ ಆಲ್ಕೀನ್ಸ್ ಮತ್ತೆ ಹ್ಯಾಲೋ ಅರೇನ್ಸ್ ಅಲ್ಲಿ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಹ್ಯಾಲೋ ಆಲ್ಕೇನ್ ತಗೊಂಡ್ರೆ ಹ್ಯಾಲೋ ಆಲ್ಕೇನ್ ನ CX ಬಾಂಡ್ ನೇಚರ್ ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ರು ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ. ಅದು ಹೇಗೆ ಅಂತ ನೋಡೋಣ. ಹ್ಯಾಲೋ ಆಲ್ಕೇನ್ಗೆ ನಿಮಗೆ ಗೊತ್ತು R ಗ್ರೂಪ್ ಇರುತ್ತೆ ಮತ್ತೆ ಒಂದು ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿರುತ್ತೆ R ಗ್ರೂಪ್ಗೆ. R ಅಂದ್ರೆ ಎನಿ ಆಲ್ಕೈಲ್ ಗ್ರೂಪ್, ಲೆಟ್ಸ್ ಸೇ ಮೀಥೈಲ್ ಗ್ರೂಪ್. ಓಕೆ, ಅದಕ್ಕೆ ಒಂದು ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದೆ. ಓಕೆ, ಈ ಬಾಂಡ್ ಅನ್ನ ನೀವು ಸ್ವಲ್ಪ ಒಂದು ಡೀಟೈಲ್ ಆಗಿ ಸ್ಟಡಿ ಮಾಡ್ತೀರಾ. ಓಕೆ, ಆ ಬಾಂಡ್ ಯಾಕೆ ಬ್ರೇಕ್ ಆಗುತ್ತೆ, ಆ ಬಾಂಡ್ ಯಾಕೆ ಫಾರ್ಮ್ ಆಗುತ್ತೆ. ನಿಮ್ಮ ಹ್ಯಾಲೋ ಆಲ್ಕೇನ್ಸ್ ಮತ್ತೆ ಹ್ಯಾಲೋ ಅರೇನ್ಸ್ ಅಲ್ಲಿ ಇಲ್ಲೇ ರಿಯಾಕ್ಷನ್ ನಡೆಯೋದು, ಈ ಎರಡು ಆಟಮ್ಗಳ ಮಧ್ಯೆನೇ ರಿಯಾಕ್ಷನ್ ನಡೆಯೋದು ಅಲ್ವಾ. ಅದಕ್ಕೆ ಈ ಬಾಂಡ್ ನ ನೇಚರ್ ನಿಮಗೆ ತಿಳಿಸ್ಲಿಕ್ಕೆ ಹೇಳಲಿಕ್ಕೆ ಅವರು CX ಬಾಂಡ್ ನೇಚರ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ನಿಮಗೆ ಗೊತ್ತು CH3 ಕಾರ್ಬನ್ ಆಟಮ್ ಏನಿದೆ ಇದು sp3 ಹೈಬ್ರಿಡೈಸ್ಡ್ ಅಲ್ವಾ. sp3 ಹೈಬ್ರಿಡೈಸ್ಡ್, ವೈ? ಬಿಕಾಸ್ ಇಟ್ ಹ್ಯಾಸ್ ಬಾಂಡೆಡ್ ಟು 3 ಸಿಂಗಲ್ ಬಾಂಡ್. ಓಕೆ, 3 ಸಿಂಗಲ್ ಬಾಂಡೆಡ್ ಹೈಡ್ರೋಜನ್ ಆಟಮ್ಸ್ ಇದೆ. ಅದಾದ್ಮೇಲೆ ನಿಮಗೆ ಒಂದು ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದೆ. ದಿಸ್ ಇಸ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಅಂತ ಕರಿತೀವಿ ಅಲ್ವಾ. sp3 ಹೈಬ್ರಿಡೈಸ್ಡ್ ಕಾರ್ಬನ್ ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ. ಸೊ ಹಾಗಾದ್ರೆ ಇದ್ರ ಸ್ಪೆಷಾಲಿಟಿ ಏನು? ಫಾರ್ ಎಕ್ಸಾಂಪಲ್ ನಾವೀಗ ಬರೆದ್ರೆ ಓಕೆ CX ಬಾಂಡ್. ಓಕೆ, ಇಲ್ಲಿ ಇಫ್ ಯು ನೋ a concept called electronegativity, what is it? Electronegativity ಏನು ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಏನು? ಒಂದು ಬಾಂಡ್ ಇದೆ, ಎರಡು ಆಟಮ್ ಮಧ್ಯೆ ಒಂದು ಬಾಂಡ್ ಇದೆ, ಕಾರ್ಬನ್ ಅನ್ನೋ ಒಂದು ಆಟಮ್ ಇದೆ, ಹ್ಯಾಲೋಜನ್ ಒಂದು ಆಟಮ್ ಇದೆ. ಓಕೆ, ಇಲ್ಲಿ ಇದರ ನಡುವೆ ಇರುವಂತ ಫೋರ್ಸ್ ಆಫ್ ಅಟ್ರಾಕ್ಷನ್. ಓಕೆ, ನೀವು ಹ್ಯಾಲೋಜನ್ ಆಟಮ್ ತಗೊಂಡ್ರೆ ನಿಮಗೆ ಗೊತ್ತು ಹ್ಯಾಲೋಜನ್ಸ್ ಯಾವುದು? ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಓಕೆ, ಮಿಕ್ಕಿರೋ ಎಲಿಮೆಂಟ್ಸ್ ಅದು ರೇಡಿಯೋ ಆಕ್ಟಿವ್, ನಾವು ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಇಲ್ಲಿ ಈ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ದೇ ಆರ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಓಕೆ, ಅಂದ್ರೆ ಲೆಟ್ಸ್ ಸೇ ಕಾರ್ಬನ್ ಗೆ ನಾನು ಫ್ಲೋರಿನ್ ಅಟ್ಯಾಚ್ ಮಾಡಿದೆ ಅಂತಂದ್ರೆ ಎಲೆಕ್ಟ್ರೋನೆಗೆಟಿವ್ ಅಂದ್ರೆ ಏನು? ಇಲ್ಲಿ ನಿಮಗೆ ಗೊತ್ತು ಎರಡು ಎಲೆಕ್ಟ್ರಾನ್ಸ್ ಇರುತ್ತೆ ಈ ಒಂದು ಬಾಂಡ್ ಅಲ್ಲಿ, ಈ ಕೋವೆಲೆಂಟ್ ಬಾಂಡ್ ಅಲ್ಲಿ ಎರಡು ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಯಾವ ಆಟಮ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗಿರುತ್ತೋ ಅದ್ರ ಕಡೆ ಸೆಳಿತಾ ಇರುತ್ತೆ. ಇಟ್ ಈಸ್ ಮೋರ್ ಪುಲ್ ಟುವರ್ಡ್ಸ್ ದಿ ಎಲೆಕ್ಟ್ರೋನೆಗೆಟಿವ್ ಆಟಮ್. ಅದಕ್ಕೆ ನಾವು ದೀಸ್ ಆರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್. ಓಕೆ, ಇವು ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್ ಅಂತ ಕರಿತೀವಿ. ಈ ಒಂದು ಆಟಮ್ಸ್ ನಿಮ್ಮ ಮಾಲಿಕ್ಯೂಲ್ ಅಲ್ಲಿ ಇದ್ರೆ, ನಿಮ್ಮ ಕಾಂಪೌಂಡ್ ಅಲ್ಲಿ ಇದ್ರೆ ಈ ಎರಡು ಎಲೆಕ್ಟ್ರಾನ್ಸ್ ಅದ್ರ ಜೊತೆ ಪುಲ್ ಆಗಿರುತ್ತೆ, ಮೀನ್ಸ್ ಸೆಳಿತಾ ಇರುತ್ತೆ ಈ ಒಂದು ಆಟಮ್. ನೀವು ಕ್ಲೋರಿನ್ ತಗೊಳ್ಳಿ, ಬ್ರೋಮಿನ್ ತಗೊಳ್ಳಿ, ಅಯೋಡಿನ್ ತಗೊಳ್ಳಿ. ಓಕೆ, ಫ್ಲೋರಿನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಕ್ಲೋರಿನ್, ದೆನ್ ಬ್ರೋಮಿನ್ ಅಂಡ್ ದೆನ್ ಅಯೋಡಿನ್. ಓಕೆ, ಸೊ ನಮಗೆ ಈ CX ಬಾಂಡ್ ಅಲ್ಲಿ
ಈ ಕಾರ್ಬನ್ ಗೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಬರುತ್ತೆ. ಓಕೆ, ನೆಕ್ಸ್ಟ್ ಹ್ಯಾಲೋಜನ್ ಆಟಮ್ ಗೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಬರುತ್ತೆ. ಓಕೆ, ವೈ? ಬಿಕಾಸ್ ದೀಸ್ ಟೂ ಎಲೆಕ್ಟ್ರಾನ್ಸ್ ಆರ್ ಮೋರ್ ಪುಲ್ ಟುವರ್ಡ್ಸ್ ದಿಸ್ ಹ್ಯಾಲೋಜನ್ ಆಟಮ್. ಓಕೆ, ಇದು ನಿಮಗೆ ಗೊತ್ತಿರಬೇಕು. ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಯು ಶುಡ್ ನೋ. ಓಕೆ, ದೆನ್ ಇಟ್ ಇಸ್ ವೆರಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದಿಸ್ ರಿಯಾಕ್ಷನ್ಸ್. ಇಲ್ಲಿ ಏನ್ ರಿಯಾಕ್ಷನ್ ಬರುತ್ತೆ, ಇಲ್ಲಿ ಯಾವ ಅಟ್ಯಾಕ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ. ಓಕೆ, CH ಬಾಂಡ್ ನೇಚರ್. ಓಕೆ, ಹಾಗಾದ್ರೆ ಇಲ್ಲಿ ನಿಮಗೆ ಈಗ ಆಲ್ರೆಡಿ ನಿಮಗೆ ಪಾರ್ಷಿಯಲ್ ಪಾಸಿಟಿವ್ ಮತ್ತೆ ಪಾರ್ಷಿಯಲ್ ನೆಗೆಟಿವ್ ಕ್ಯಾರೆಕ್ಟರ್ ಇರೋದ್ರಿಂದ ನಿಮಗೆ ಏನಾಗುತ್ತೆ, ಸಿ ಫಾರ್ ಎಕ್ಸಾಂಪಲ್ ಒಂದು ನ್ಯೂಕ್ಲಿಯೋಫೈಲ್ ಬಂತು. ಯು ನೋ ಎ ನ್ಯೂಕ್ಲಿಯೋಫೈಲ್ ಇಸ್ ಎಲೆಕ್ಟ್ರಾನ್ ರಿಚ್. ಇದರ ಹತ್ರ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆ, ಒಂದು ನ್ಯೂಕ್ಲಿಯೋಫೈಲ್ ಬಂದು ಇದನ್ನ ಅಟ್ಯಾಕ್ ಮಾಡಿದ್ರೆ ಏನಾಗುತ್ತೆ, ಸಿ ದಿಸ್ ಈಸ್ ಎಲೆಕ್ಟ್ರಾನ್ ಡಿಫಿಷಿಯಂಟ್. ದಿಸ್ ಈಸ್ ಎನಿವೇ ಇಟ್ ಈಸ್ ಅಟ್ರಾಕ್ಟಿಂಗ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್. ಓಕೆ, ಏನಾಗುತ್ತೆ ಅವಾಗ, ಈ ನ್ಯೂಕ್ಲಿಯೋಫೈಲು ಇದಕ್ಕೆ ಪಾಪ ಎಲೆಕ್ಟ್ರಾನ್ಸ್ ಕಡಿಮೆ ಇದೆ, ಈ ಎಲೆಕ್ಟ್ರಾನ್ಸ್ ಇದಕ್ಕೆ ಕೊಟ್ಟು ಒಂದು ಬಾಂಡ್ ಫಾರ್ಮ್ ಮಾಡ್ಕೊಂಡ್ಬಿಡುತ್ತೆ. ಓಕೆ, ಈ ಬಾಂಡ್ ಫಾರ್ಮ್ ಮಾಡ್ಕೊಳ್ಳೋದ್ರಿಂದ ಇದು ಎಲೆಕ್ಟ್ರಾನ್ಸ್ ನ ತಗೊಂಡು ಹೋಗ್ಬಿಡುತ್ತೆ. ಓಕೆ, ಲೈಕ್ ದಿಸ್. ಓಕೆ, ಎಲೆಕ್ಟ್ರಾನ್ ನೆಗೆಟಿವಿಟಿ ಕಮ್ಸ್ ಇನ್ ಟು ಪಿಕ್ಚರ್. ಓಕೆ, ಕಾರ್ಬನ್ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಇದೆ ಹ್ಯಾಲೋಜನ್ ಆಟಮ್ಸ್ ಗೆ ಕಂಪೇರ್ ಮಾಡಿದ್ರೆ. ಸೊ when an incoming nucleophile attacks the electron deficient site in the haloalkanes, this will go out and this will attach by forming new bond. Okay, this is very important concept. ನಿಮಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಓದ್ತೀರಾ, ಅದು ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ಬರುತ್ತೆ. ಓಕೆ, ಯಾಕೆ ಬಿಟ್ಟು ಹೋಗುತ್ತೆ ಅಂತ ಅದನ್ನ ನಾನು ಆವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಚೆನ್ನಾಗಿ. ಓಕೆ, ಯು ಶುಡ್ ನೋ ದಿಸ್ CH ಬಾಂಡ್ ನೇಚರ್. ಅದಾದ್ಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಸಿ ದೇ ಹ್ಯಾವ್ ಕಂಪೇರ್ಡ್ ಬಾಂಡ್ ಲೆಂತ್, ಬಾಂಡ್ ಎಂಥಾಲ್ಪಿ ಅಂಡ್ ಡೈಪೋಲ್ ಮೂಮೆಂಟ್ ಆಫ್ ಡಿಫರೆಂಟ್ ಹ್ಯಾಲೋಆಲ್ಕೇನ್ಸ್. ಓಕೆ, ಸಿ ಹೇಗೆ ಕಂಪೇರ್ ಮಾಡ್ತೀರಾ, ಲೆಟ್ಸ್ ಸೇ ಯು ಹ್ಯಾವ್ ದೀಸ್ ಮೆನಿ ಹ್ಯಾಲೋಜನ್ ಆಟಮ್ಸ್. ಓಕೆ, ಲೆಟ್ಸ್ ಸೇ ಐ ಹ್ಯಾವ್ ಟೇಕನ್ R group as CH3 ಮೀಥೈಲ್ ಗ್ರೂಪ್ ತಗೊಂಡಿದ್ದೀನಿ ಅಲ್ವಾ. ಸಿ ಒಂದೊಂದು ಬಾಂಡ್ ನ ಒಂದೊಂದು ಹ್ಯಾಲೋಜನ್ ಆಟಮ್ ನ ಅಟ್ಯಾಚ್ ಮಾಡುತ್ತಾ ಹೋಗಿದ್ದೀವಿ. ದಿಸ್ methyl fluoride, this is methyl chloride, this is methyl bromide and this is methyl iodide. ಸಿ ನಿಮಗೆ ಗೊತ್ತು, ಡೌನ್ ದ ಗ್ರೂಪ್ ಏನಾಗುತ್ತೆ, ನಿಮಗೆ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಅಟಾಮಿಕ್ ಸೈಜ್ ವಿಲ್ ಇನ್ಕ್ರೀಸ್ ಅಲ್ವಾ. ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗೋದ್ರಿಂದ ಏನಾಗುತ್ತೆ, ಬಾಂಡ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಅಂಡ್ ದೆನ್ ಬಾಂಡ್ ಲೆಂತ್ ಇನ್ಕ್ರೀಸ್ ಆಗೋದ್ರಿಂದ ಏನಾಗುತ್ತೆ, ಬಾಂಡ್ ಲೆಂತ್ ವಿಲ್ ಇನ್ಕ್ರೀಸ್. Okay, and then bond enthalpy will decrease. Okay, the energy which is required to break the bond, okay, that will decrease. Illi more attraction irutte, idu more stronger, this is more stronger. Okay, ee CH bond idella means this methyl and fluorine bond idella, this is more stronger compared to methyl iodide. Okay, yakendre illi iodine na atomic size ಜಾಸ್ತಿ ಇದೆ. Okay, ಹಾಗಾಗಿ this bond length, as the bond length increases, the bond enthalpy will decrease down the group, means down the order, this order. Okay, adadmele dipole moment enagutte. What is dipole moment? What is dipole moment? Means it is the charge separation, product of charge separation and the distance alwa. Enagutte, see nimma dipole moment ಹೇಗೆ affect ಆಗುತ್ತೆ, what will be your answer? ನಿಮ್ಮ dipole moment ಏನಾಗುತ್ತೆ, decrease ಆಗ್ತಾ ಹೋಗುತ್ತೆ. Okay, down the order dipole moment will decrease alwa. See, e particular concept alli they may ask you anything. Okay, they may ask you a multiple choice question, they may ask you a CH bond nature alwa. Most of the times they will ask you multiple choice questions based on this bond enthalpy, bond dipole moment and all. Okay, it is very important to know this particular concept. Okay na? Yes. ಮುಂದಿನ ಪಾರ್ಟ್ ಏನು, ನೆಕ್ಸ್ಟ್ ಪಾರ್ಟ್ ಏನು, ಪ್ರಿಪರೇಷನ್ ಆಫ್ ಹ್ಯಾಲೋಆಲ್ಕೇನ್ಸ್. ಓಕೆ, ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಮೇಜರ್ ಆಗಿ 3 ಟೈಪ್ಸ್ ಆಫ್ ಸಿಂಥಸಿಸ್ ಮೆಥಡ್ಸ್ ಇದೆ. ಓಕೆ, 3 ಮೇಜರ್ ಸಿಂಥಸಿಸ್ ಮೆಥಡ್ಸ್. ಓಕೆ, ಫ್ರಮ್ ಆಲ್ಕೋಹಾಲ್ಸ್, ಫ್ರಮ್ ಹೈಡ್ರೋಕಾರ್ಬನ್ಸ್, ಫ್ರಮ್ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ಸ್. ಈ ಮೆಥಡ್ಸ್ ಅನ್ನ ನೋಡೋಕ್ಕಿಂತ ಮುಂಚೆ ನಾನು CH ಬಾಂಡ್ ನೇಚರ್ ನ ಎಕ್ಸ್ಪ್ಲೈನ್ ಮಾಡಿದೆ. ಓಕೆ, ಅದ ಅರ್ಥ ಆದ್ರೆ ಈ ಎಲ್ಲಾ ರಿಯಾಕ್ಷನ್ಸ್ ತುಂಬಾ ಈಸಿ. ಈ ರಿಯಾಕ್ಷನ್ ಸೈಡೇ ಇರೋದು ಇಷ್ಟೇ
ಆರ್ ಎಕ್ಸ್. ಓಕೆ, ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ, ಇಲ್ಲೇ ಬಾಂಡ್ ಮೇಕ್ ಆಗುತ್ತೆ. ಓಕೆ, ಆಸ್ ಸಿಂಪಲ್ ಆಸ್ ದಟ್. ಸೊ ಈಗ ಈ ಪರ್ಟಿಕ್ಯುಲರ್ ಸೆಕ್ಷನ್ ಅಲ್ಲಿ ನಾವು ಸಿಂಥಸಿಸ್ ಮೆಥಡ್ಸ್ ನ ಕಲಿತಾ ಹೋಗೋಣ. ಸಿ, ಮೇಜರ್ ಆಗಿ ಫ್ರಮ್ ಆಲ್ಕೋಹಾಲ್ಸ್ ಅಂತ ಬಂದ್ರೆ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಬಿಗ್ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಓಕೆ, ಒಂದು 2-3 ಪ್ಯಾರಾಗ್ರಾಫ್ ಕೊಟ್ಟು ಒಂದು 2 ಪ್ಯಾರಾಗ್ರಾಫ್ ಇದೆ, ಮತ್ತೆ ಒಂದು 6-7 ರಿಯಾಕ್ಷನ್ಸ್ ಇದೆ. ಅದನ್ನ ಓದಕ್ ಹೋದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ವೈ? ಬಿಕಾಸ್ ಯಾಕೆ ಕಷ್ಟ ಅನ್ಸುತ್ತೆ ಅಂತಂದ್ರೆ, ಅದು ಒಂದು ರಿಯಾಕ್ಷನ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಒಂದು ರಿಯಾಕ್ಷನ್ ಕೊಟ್ಟಿದ್ರೆ ಓಕೆ, ಬಟ್ 2 ಪ್ಯಾರಾಗ್ರಾಫ್ ಕೊಟ್ಟು 7 ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ದಟ್ ಮೇಕ್ಸ್ ಯು ಡಿಫಿಕಲ್ಟ್ ಟು ರೀಡ್. ಓಕೆ, ಅದಕ್ಕೆ ನಾವು ಬೈ ಪಾರ್ಟ್ ಓದ್ತಾ ಹೋಗೋಣ. ಸಿ, ಫ್ರಮ್ ಆಲ್ಕೋಹಾಲ್ಸ್ ಬಂದ್ರೆ ಓಕೆ, ಯು ವಿಲ್ ಬಿ ರೀಡಿಂಗ್ 3 types of reagents to synthesize your haloalkane. Okay, see, from alcohols, you know alcohol general formula is ROH alva. Next, from hydrocarbons andre enu pure hydrogen and carbon containing compounds, that is carbon and you will getting hydrogens alva at these positions. Okay, ಒಂದು ಆಲ್ಕೇನು, ಒಂದು ಸಿಂಪಲ್ ಆಲ್ಕೀನ್, ಟೂ ಕಾರ್ಬನ್ ಹೈಡ್ರೋಕಾರ್ಬನ್ಸ್, ದಟ್ ಈಸ್ ಈಥೀನ್ ಅಂಡ್ ಈಥೇನ್. ಓಕೆ, ಇದರಿಂದನೂ ನೀವು ಹ್ಯಾಲೋ ಆಲ್ಕೇನ್ ನ ಪ್ರಿಪೇರ್ ಮಾಡಬಹುದು. ಫ್ರಮ್ ಹ್ಯಾಲೋಜನ್ ಎಕ್ಸ್ಚೇಂಜ್ ಅಂದ್ರೆ ಯು ವಿಲ್ ಬಿ ಹ್ಯಾವಿಂಗ್ ಅನ್ ಹ್ಯಾಲೋಜನ್ ಆಟಮ್ ಇನ್ ಯುವರ್ ಕಾಂಪೌಂಡ್ ಅಂಡ್ ದಟ್ ವಿಲ್ ಬಿ ಗೆಟ್ ಎಕ್ಸ್ಚೇಂಜ್ ಬಿಟ್ವೀನ್ ದ ರಿಯೇಜೆಂಟ್ಸ್. ಓಕೆ, ಸಿ, ಇಲ್ಲಿ ನೋಡಿ ಬ್ರೋಮಿನ್ ಇತ್ತು, ಇಲ್ಲಿ ಅಯೋಡಿನ್ ಆಯ್ತು, ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ಅದು ಹೇಗೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿ, ನೆಕ್ಸ್ಟ್ ಫ್ರಮ್ ಆಲ್ಕೋಹಾಲ್ಸ್ ಅಂತ ಬಂದ್ರೆ, ಸಿ, ಇಲ್ಲಿ ಈ ಒಂದು ಸೆಕ್ಷನ್ಗೆ ಮತ್ತೆ ಸಬ್ ಸೆಕ್ಷನ್ಸ್ ಇದೆ, ಸಬ್ ಸಿಂಥಸಿಸ್ ಮೆಥಡ್ಸ್ ಇದೆ. ಫ್ರಮ್ ಆಲ್ಕೋಹಾಲ್ಸ್ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಆಲ್ಕೋಹಾಲ್ಸ್ ಇಂದ ಮಾತ್ರ ಸಿಂಥಸಿಸ್ ನೋಡ್ತೀವಿ. ಯಾಕೆ ಅಂತಂದ್ರೆ ಈ 2 ಮೆಥಡ್ ಮಾಡಿದ್ರೆ ತುಂಬಾ ಲಾಂಗ್ ಹೋಗುತ್ತೆ ವಿಡಿಯೋ. ಜಸ್ಟ್ ಫ್ರಮ್ ಆಲ್ಕೋಹಾಲ್ಸ್ ಇಂದ ಹೇಗೆ ಹ್ಯಾಲೋ ಆಲ್ಕೇನ್ಸ್ ನ ಸಿಂಥಸಿಸ್ ಮಾಡೋದು ಅನ್ನೋದು ನೋಡೋಣ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಎನ್ ಆಲ್ಕೋಹಾಲ್, ಬರೀ ಆಲ್ಕೋಹಾಲ್ ಇಟ್ಕೊಂಡು ಆಲ್ಕೈಲ್ ಹ್ಯಾಲೈಡ್ ನ ಪ್ರಿಪೇರ್ ಮಾಡಕ್ಕಾಗತ್ತಾ? ಇಟ್ ಇಸ್ ನಾಟ್ ಪಾಸಿಬಲ್. ಫ್ರಮ್ ROH to RX ಇಟ್ ಇಸ್ ನಾಟ್ ಪಾಸಿಬಲ್. ಯಾಕೆ? ಇಲ್ಲಿ OH ಗ್ರೂಪ್ X ಗ್ರೂಪ್ ಕನ್ವರ್ಟ್ ಆಗಿದೆ. ಹೇಗೆ ಕನ್ವರ್ಟ್ ಆಯ್ತು? ಒಂದು ಹ್ಯಾಲೋಜನ್ ಇರುವಂತ ಒಂದು ಕಾಂಪೌಂಡ್ ಬೇಕು ಅಲ್ವಾ? ಫ್ರಮ್ ಆಲ್ಕೋಹಾಲ್ಸ್ ಯು ಕ್ಯಾನ್ ಡೈರೆಕ್ಟ್ಲಿ ಪ್ರಿಪೇರ್ ಹ್ಯಾಲೋ ಆಲ್ಕೇನ್. ಸೊ ಅದಕ್ಕೆ ಏನ್ ಮಾಡ್ತೀರಾ ನೀವು? See, you have these many reagents to prepare haloalkane. Okay, ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಈ ಸೆಕ್ಷನ್ ಅಲ್ಲಿ ಫ್ರಮ್ ಆಲ್ಕೋಹಾಲ್ಸ್, ಓಕೆ, ಫ್ರಮ್ ಆಲ್ಕೋಹಾಲ್ಸ್ ಹ್ಯಾಲೋಆಲ್ಕೇನ್ಸ್ ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ಸ್ವಲ್ಪ ಡಿಫಿಕಲ್ಟ್ ಆಗಿ ಕೊಟ್ಟಿದ್ದಾರೆ. ಈಸಿಯಾಗಿ ನೋಡ್ತಾ ಹೋಗೋಣ. ಹೇಗೆ? ಫ್ರಮ್ ಹ್ಯಾಲೋಜನ್ ಆಸಿಡ್ಸ್, ಇಫ್ ಯು ಟೇಕ್ ಅನ್ ಆಲ್ಕೋಹಾಲ್ ಅಂಡ್ ಅನ್ ಹ್ಯಾಲೋಜನ್ ಆಸಿಡ್ ಯು ಕ್ಯಾನ್ ಗೆಟ್ ಆಲ್ಕೈಲ್ ಹ್ಯಾಲೈಡ್. ಸಿ, you have an halogen acid and you have an alcohol. If you react these two, you will get haloalkane. Okay, and then from phosphorus halides ಅಂದ್ರೆ ಯಾವುದು? It may be phosphorus trihalide, it may be phosphorus pentahalide. Okay, ಇದನ್ನ ಆಲ್ಕೋಹಾಲ್ ಜೊತೆ ಟ್ರೀಟ್ ಮಾಡಿದ್ರೆ ನಿಮಗೆ haloalkane ಸಿಗುತ್ತೆ. Okay, that is one of the method. Okay, ಅದಾದ್ಮೇಲೆ ನೆಕ್ಸ್ಟ್ from thionyl chloride. This is a thio group compound which is a thionyl chloride. ಈ thionyl chloride ನ ROH ಜೊತೆ ಟ್ರೀಟ್ ಮಾಡಿದ್ರೆ with some reaction conditions you will get RX. Okay, see, this part is like a paragraph in your NCERT textbook. Okay, ನೀವ್ ಏನ್ ಮಾಡಬೇಕು? You better take a notes. ನಾನು ಈಚ್ ರಿಯಾಕ್ಷನ್ಸ್ ನ ಜನರಲ್ ರಿಯಾಕ್ಷನ್ ಬರೆದು ನಿಮಗೆ ಸಿಂಪಲ್ ಆಗಿ ರಿಯಾಕ್ಷನ್ಸ್ ಬರೀತೀನಿ, ಅದನ್ನ ನೋಟ್ಸ್ ಮಾಡ್ಕೊಳ್ಳಿ. you can make a practice of it. Okay, yes, one by one ಆಗಿ ಹೇಗೆ ಆಲ್ಕೋಹಾಲ್ ಇಂದ ಹ್ಯಾಲೋಜನ್ ಆಸಿಡ್ ನ ಮೀನ್ಸ್ ಹಾಲೋ ಆಲ್ಕೇನ್ ನ ಪ್ರಿಪೇರ್ ಮಾಡೋದು ಅನ್ನೋದನ್ನ ನೋಡ್ತಾ ಬರೋಣ. ಫಸ್ಟ್ ಮೆಥಡ್ ಇಸ್ ಫ್ರಮ್ ಆಲ್ಕೋಹಾಲ್ಸ್. ಆಲ್ಕೋಹಾಲ್ಸ್ ಇಂದ ನಾವು ಹ್ಯಾಲೋ ಆಲ್ಕೇನ್ಸ್ ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಓಕೆ, ಇದು ನಿಮಗೆ ತಲೆಯಲ್ಲಿ ಇರಬೇಕು. ಫಸ್ಟ್ ರಿಯೇಜೆಂಟ್ ಯಾವುದು, ಫೈನಲ್ ಪ್ರಾಡಕ್ಟ್ ಯಾವುದು. ಓಕೆ, ರಿಯೇಜೆಂಟ್ ಅಲ್ಲಿ ನಮಗೆ ಆಲ್ಕೋಹಾಲ್ ಇದೆ, ಫೈನಲ್ ಪ್ರಾಡಕ್ಟ್ ನಮಗೆ ಗೊತ್ತು ಹ್ಯಾಲೋ ಆಲ್ಕೇನ್ ನ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತ. ಬರೀ ಆಲ್ಕೋಹಾಲ್ ತಗೊಂಡು ನಿಮಗೆ ಹ್ಯಾಲೋ ಆಲ್ಕೇನ್ ನ ಪ್ರಿಪೇರ್ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ನಮಗೆ ಇನ್ನೊಂದು ರಿಯೇಜೆಂಟ್ ಬೇಕು, ವಿಚ್ ಇಸ್ ದ ಹ್ಯಾಲೋಜನ್ ಆಸಿಡ್ಸ್. ಹ್ಯಾಲೋಜನ್ ಆಸಿಡ್ ಅಂದ್ರೆ ಏನು? ಸಿ, ಯು ನೋ
and halogen is X. Okay, you know, if you write H, okay, it is an halogen acid. Why? Because it can give out H plus. ಅಲ್ವಾ, ಯಾವುದು ಒಂದು ಕಾಂಪೌಂಡ್ H plus ಕೊಡುತ್ತೋ ಅದನ್ನ ನಾವು ಆಸಿಡ್ ಅಂತ ಕರಿತೀವಿ ಅಲ್ವಾ. as simple as that. That's why it is an halogen acid. Halogen acids ಯಾವುದು? Take an example of HCl. If you take HBr, these are halogen acids. Hi, hydrogen iodide, this is also a halogen acid. Okay, if you take these three, okay, halogen acids, and if you take an alcohol, if you make a reaction between these two, okay, you will get haloalkane. Okay, idea is very simple. Okay, reaction ಹೇಗೆ ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. See, ಇಲ್ಲಿ yes, we have an ROH, alcohol, okay, and if you take an halogen acid, that is HX, if you make a reaction in the presence of ZnCl2 as a catalyst, zinc chloride, ಇದು ಯಾಕೆ ಅಂತ ಹೇಳ್ತೀನಿ. ಓಕೆ, zinc chloride ಜೊತೆ ಇಟ್ಕೊಂಡು ಕೆಟಾಲಿಸ್ಟ್ ಆಗಿ ಇಟ್ಕೊಂಡು ಟ್ರೀಟ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? RX plus H2O, water as the byproduct. What is this? An alcohol. ಅಲ್ವಾ? ಪ್ರಾಡಕ್ಟ್ ಏನ್ ಸಿಕ್ತು? ಆಲ್ಕೈಲ್ ಹ್ಯಾಲೈಡ್ ಅಥವಾ ಹ್ಯಾಲೋಆಲ್ಕೇನ್ ಸಿಕ್ತಲ್ವಾ ನಮಗೆ? ಇಟ್ಸ್ ವೆರಿ ಈಸಿ. ಇಲ್ಲಿ ಏನಾಯ್ತು? ದಿಸ್ OH ಗ್ರೂಪ್ ಈಸ್ replaced by X, your halogen atom. Okay, as simple as that. ಇದು ನಿಮಗೆ ರಿಪ್ಲೇಸ್ ಆಗಿ ಇಲ್ಲಿ ಹ್ಯಾಲೋಜನ್ ಆಟಮ್ ಬಂದು ಆಲ್ಕೈಲ್ ಗ್ರೂಪಿಗೆ ಅಟ್ಯಾಚ್ ಆಗುತ್ತೆ. ಓಕೆ, ಇಟ್ಸ್ ವೆರಿ ಸಿಂಪಲ್. ಓಕೆ, ಲೆಟ್ಸ್ ಟೇಕ್ R as CH3CH2. ಓಕೆ, ಈಥೈಲ್ ಗ್ರೂಪ್ ತಗೊಂಡ್ರೆ ಏನಾಗುತ್ತೆ? ಲೆಟ್ಸ್ ಸೇ CH3CH2OH, ಎಥನಾಲ್, ಆಲ್ಕೋಹಾಲ್. ಓಕೆ, ಅದಾದ್ಮೇಲೆ HCl ತಗೊಂಡು HCl ತಗೊಂಡು you just treat it with the zinc chloride as a catalyst. What will happen? ಹೇಳಿ, ಏನಾಗ್ಬೋದು? ಈ OH ಗ್ರೂಪು just replaced by this chlorine. ಏನಾಗುತ್ತೆ? CH3CH2Cl plus water as byproduct. ಇದೇನಿದು? ethyl chloride. Ethyl chloride. What is this? Ethanol. ಅಲ್ವಾ? ಎಥನಾಲ್ ಇಂದ ethyl chloride ನ ಪ್ರಿಪೇರ್ ಮಾಡಿದ್ದಾರೆ. See, ಇಲ್ಲಿ ನೋಡಿ, you have very fascinating thing. Okay, ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಪ್ಪಾ ಅಂದ್ರೆ, ಇಟ್ ಇಸ್ ಅ ಪ್ರೈಮರಿ ಆಲ್ಕೋಹಾಲ್ ಅಲ್ವಾ? ಈ OH ಗ್ರೂಪ್ ಪ್ರೈಮರಿ ಕಾರ್ಬನ್ ಗೆ ಅಟ್ಯಾಚ್ ಆಗಿದೆ. ಪ್ರೈಮರಿ ಕಾರ್ಬನ್ ಅಂದ್ರೆ ಏನು? ಈ ಕಾರ್ಬನ್ ಓನ್ಲಿ ಒನ್ ಸಬ್ ಗ್ರೂಪ್, ದಟ್ ಇಸ್ ಮಿಥೈಲ್ ಗ್ರೂಪ್ ಗೆ ಅಟ್ಯಾಚ್ ಆಗಿದೆ. If you take secondary alcohol, CH3, okay, CH, and if you treat with HCl in the presence of zinc chloride, you will get CH3. ಹೇಳಿ ಪ್ರಾಡಕ್ಟ್ ಏನಾಗುತ್ತೆ? CH, only replacement of OH group by X ಅಥವಾ ನಿಮ್ಮ chlorine plus H2O. This is a secondary alcohol and you have treated with halogen acid, you will get this haloalkane. If you know the IUPAC nomenclature, please name it. Okay, either name bari. Okay, see, when you have a question in your board exam, complete reaction bardu IUPAC nomenclature ಮಾಡಿದ್ರೆ ನಿಮಗೆ full marks ಸಿಗುತ್ತೆ. Okay, this is an secondary alcohol, you have got an alkyl halide. See, next to, if you have a tertiary alcohol, see, ಇಲ್ಲಿ ನೋಡಿ, you need a catalyst to synthesize alkyl halides ಅಲ್ವಾ? ಇದು ಎರಡು ರಿಯಾಕ್ಷನ್ ಅಲ್ಲಿ. Why? Because ಇದು ಪ್ರೈಮರಿ ಆಲ್ಕೋಹಾಲ್, ಇದು ಸೆಕೆಂಡರಿ ಆಲ್ಕೋಹಾಲ್. ಪ್ರೈಮರಿ ಆಲ್ಕೋಹಾಲ್ ಮತ್ತೆ ಸೆಕೆಂಡರಿ ಆಲ್ಕೋಹಾಲ್ ಗೆ ಕೆಟಾಲಿಸ್ಟ್ ನ ಹೆಲ್ಪ್ ಬೇಕು. ಓಕೆ, ರಿಯಾಕ್ಷನ್ ಅಷ್ಟು ಫಾಸ್ಟ್ ಆಗಿ ಆಗಲ್ಲ. ದಟ್ಸ್ ವೈ ವಿ ಆರ್ ಆಡಿಂಗ್ ಅ ಕೆಟಾಲಿಸ್ಟ್. ಓಕೆ, ಬಟ್ ಇಫ್ ಯು ಟೇಕ್ ಅ ಟರ್ಷರಿ ಆಲ್ಕೋಹಾಲ್, ಟರ್ಷರಿ ಆಲ್ಕೋಹಾಲ್ ಅಂದ್ರೆ ಏನು? If you take a C and this H is replaced by one more methyl group, this is tertiary alcohol. Then
If you want to conduct reaction, okay, no need to put ZnCl2. In the absence of ZnCl2 also, you will get the product. ಏನಾಗುತ್ತೆ CH3. See why? Because ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇಷ್ಟು ಎಕ್ಸ್ಪ್ಲನೇಷನ್ ಇಲ್ಲ. ಓಕೆ, ಒಂದು ಜನರಲ್ ರಿಯಾಕ್ಷನ್ ಇದೆ, ಅದಕ್ಕೆ ರಿಯಾಕ್ಷನ್ಸ್ ಕೊಟ್ಟಿಲ್ಲ. ಅದಾದ್ಮೇಲೆ ಎಕ್ಸ್ಪ್ಲೈನ್ ಮಾಡಿದ್ರು ಅವರು. ಸೊ ಯು ಶುಡ್ ನೋ ದಿಸ್. ಓಕೆ, ಇನ್ ದ ಪ್ರೈಮರಿ ಅಂಡ್ ಸೆಕೆಂಡರಿ ಆಲ್ಕೋಹಾಲ್ ಯು ನೀಡ್ ZnCl2 ಅಂಡ್ ದಿಸ್ ಪರ್ಟಿಕ್ಯುಲರ್ ಟರ್ಷರಿ ಆಲ್ಕೋಹಾಲ್ ಕೇಸಲ್ಲಿ ನಿಮಗೆ ಜಿಂಕ್ ಕ್ಲೋರೈಡ್ ಬೇಡ. ಯಾಕೆ ಬೇಡಪ್ಪ ಅಂತಂದ್ರೆ, ಡ್ಯೂರಿಂಗ್ ದ ರಿಯಾಕ್ಷನ್, ಇದಕ್ಕೆ ರಿಯಾಕ್ಷನ್ ಮೆಕ್ಯಾನಿಸಮ್ ಬರೆದ್ರೆ ಈ ಟರ್ಷರಿ ಆಲ್ಕೋಹಾಲ್ ನ ಕಾರ್ಬೋಕ್ಯಾಟಯನ್ ಏನಿದೆ, ಮೀನ್ಸ್ ರಿಯಾಕ್ಷನ್ ಇಂಟರ್ಮೀಡಿಯೇಟ್ ಏನಿದೆ, ಅದು ಮೋರ್ ಸ್ಟೇಬಲ್ ಆಗಿರುತ್ತೆ. ಓಕೆ, ಯು ನೋ ವಾಟ್ ಇಸ್ ಎ ಕಾರ್ಬೋಕ್ಯಾಟಯನ್? ಪ್ಲಸ್ ಚಾರ್ಜ್ ಬರುತ್ತಲ್ವಾ, ದಟ್ ಇಸ್ ಎ ಕಾರ್ಬೋಕ್ಯಾಟಯನ್. ಓಕೆ, ದಟ್ ಇಸ್ ಟರ್ಷರಿ ಕಾರ್ಬೋಕ್ಯಾಟಯನ್. ಅದು ಮೋರ್ ಸ್ಟೇಬಲ್ ಆಗಿರುತ್ತೆ. ಸೊ ಪ್ರಾಡಕ್ಟ್ ವಿಲ್ ಫಾರ್ಮ್ ಈಸಿಲಿ. ಓಕೆ, ಸ್ಟೇಬಲ್ ಆಗಿದ್ರೆ ಪ್ರಾಡಕ್ಟ್ ಈಸಿಯಾಗಿ ಫಾರ್ಮ್ ಆಗುತ್ತೆ. ಓಕೆ, ಕಾರ್ಬೋಕ್ಯಾಟಯನ್ ಸ್ಟೇಬಲ್ ಆಗಿದ್ರೆ, ದಟ್ಸ್ ವೈ you will get without zinc chloride. Okay, yes. Next method na ನಾವು ನೋಡೋಣ. ಎಸ್, ಹಾಗಾದ್ರೆ ರಿಯಾಕ್ಟಿವಿಟಿ ಆರ್ಡರ್ ಏನಾಗೋದು ಅಥವಾ ರಿಯಾಕ್ಷನ್ ಆರ್ಡರ್ ಹೇಗಾಗುತ್ತೆ? ರಿಯಾಕ್ಷನ್ ಆರ್ಡರ್ ನಥಿಂಗ್ ಬಟ್ ಯು ಹ್ಯಾವ್ ಅ ಟರ್ಷರಿ ಆಲ್ಕೋಹಾಲ್, ಓಕೆ, ಅಂಡ್ tertiary alcohol, okay, and then you have secondary alcohol and you have primary alcohol. ಯಾವ್ದು ಬೇಗ ರಿಯಾಕ್ಟ್ ಆಗುತ್ತೆ? ಯಾವ್ದು ಬೇಗ ರಿಯಾಕ್ಟ್ ಆಯ್ತು? ಆಕ್ಚುಲಿ ಯಾವ್ದ್ರಲ್ಲಿ ನೀವು ಕೆಟಾಲಿಸ್ಟ್ ಬ್ಯಾಡ್ವೋ ಅದು ಬೇಗ ರಿಯಾಕ್ಟ್ ಆಗುತ್ತೆ ಅಲ್ವಾ? ಸೊ ಟರ್ಷರಿ ಆಲ್ಕೋಹಾಲ್ಸ್ ವಿಲ್ ಮೋರ್ ರಿಯಾಕ್ಟಿವ್ ಅಂಡ್ ದೆನ್ ಸೆಕೆಂಡರಿ, ದೆನ್ ಪ್ರೈಮರಿ. ಓಕೆ, ದಿಸ್ ಇಸ್ ದಿ ರಿಯಾಕ್ಷನ್ ಆರ್ಡರ್. ಓಕೆ, ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಷನ್ ಆಫ್ ಆಲ್ಕೋಹಾಲ್ಸ್ with halogen acids. Okay, idu nimage gottirbodu. They may ask you in multiple choice also. They may give you the reaction. They may ask you which reaction will proceed faster. Okay, without the zinc chloride as a catalyst. Okay, nimage ನೆನಪಿರಲಿ, ಈ ತರ ಒಂದು ಕ್ವೆಶ್ಚನ್ ಕೇಳಬಹುದು ಮಲ್ಟಿಪಲ್ ಚಾಯ್ಸ್. Okay, yes. ಎಸ್, ನೆಕ್ಸ್ಟ್ ನಿಮಗೆ ಈಗ ನಾವು HCl ಇಂದ ವಾಟ್ ವಿ ಹ್ಯಾವ್ ಗಾಟ್ ದಿಸ್ ಒನ್. ಓಕೆ, HCl ಯೂಸ್ ಮಾಡಿದ್ವಿ, ನಿಮಗೆ ಮಿಥೈಲ್ ಕ್ಲೋರೈಡ್ ಅಥವಾ ಆಲ್ಕೈಲ್ ಹ್ಯಾಲೈಡ್ ಅಲ್ಲಿ ಕ್ಲೋರಿನ್ ಇರುವಂತ ಕಾಂಪೌಂಡ್ ಬಂತು. ಬಟ್ HBr ಹಾಕಿದ್ರೆ ಏನಾಗುತ್ತೆ? ಹೈಡ್ರೋಜನ್ ಬ್ರೋಮೈಡ್. ಓಕೆ, ಹೈಡ್ರೋಜನ್ ಬ್ರೋಮೈಡ್ ಇಂದ ನಿಮಗೆ ಹೇಗೆ ವಾಟ್ ಇಸ್ ದಟ್ ಆಲ್ಕೈಲ್ ಹ್ಯಾಲೈಡ್ ಸಿಗುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಇಸ್ ದೇರ್ ಇನ್ ಯುವರ್ NCERT ಟೆಕ್ಸ್ಟ್ ಬುಕ್. ಅವ್ರು ಬಟ್ ಡೈರೆಕ್ಟ್ ಆಗಿ ಕೊಡ್ತಿದ್ದಾರೆ. ಓಕೆ, ಬಟ್ ಯು ಶುಡ್ ನೋ HBr is not readily available. Okay, what is it? HBr is not readily available. Okay, ಅದು HBr ನಾವು ಯೂಶಲಿ ರಿಯೇಜೆಂಟ್ ಆಗಿ ಬಳಸೋದಿಲ್ಲ, ಅದನ್ನ ನಾವು ಪ್ರಿಪೇರ್ ಮಾಡ್ತೀವಿ. ಇಫ್ ಯು ಹ್ಯಾವ್ ಅ ಸೋಡಿಯಂ ಬ್ರೋಮೈಡ್ NaBr and if you treat with H2SO4 you will get HBr. Okay, and then you will get another byproduct, that is NaHSO4. Okay, sodium hydrogen sulfate. Okay, but your interest is this hydrogen bromide. Okay, what you will do, you have ROH and then if you take HBr, okay, you will get zinc chloride as a catalyst. You will get RBr plus H2O.
Okay, this is the general reaction. Okay, ಇದನ್ನ ಒಂದೇ ರಿಯಾಕ್ಷನ್ ಅಲ್ಲಿ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. Okay, they may ask you how we can prepare and how we can prepare an methyl bromide by using alcohol. Okay, ಹೇಗೆ ಪ್ರಿಪೇರ್ ಮಾಡಬಹುದು? This is one of the method. ಹೇಗೆ? You just replace this R as CH3OH, okay, plus HBr. You write a straightforward equation if you know. ಹೇಗೆ? CH3OH plus H2SO4, okay, and NaBr. ಏನಾಗುತ್ತೆ ನಿಮಗೆ? CH3Br methyl bromide plus ಪ್ರಾಡಕ್ಟ್ ಏನು? ಒಂದು ಈ ಪ್ರಾಡಕ್ಟ್, ನೆಕ್ಸ್ಟ್ ಈ ಪ್ರಾಡಕ್ಟ್, ನೆಕ್ಸ್ಟ್ ಈ ಬೈ ಪ್ರಾಡಕ್ಟ್. ಏನ್ ಬರುತ್ತೆ? You will get not this one, okay, sorry, NaHSO4 plus H2. okay, ಈ ರಿಯಾಕ್ಷನ್ ಅನ್ನು ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಈ ರಿಯಾಕ್ಷನ್ ಹೇಗೆ ಬಂತಪ್ಪ ಅಂದ್ರೆ ಹೀಗೆ. ಫಸ್ಟ್ ನೀವು HBr ರೆಡಿಯಾಗಿ ಅವೈಲಬಲ್ ಇರೋದಿಲ್ಲ, HBr ನ ಪ್ರಿಪೇರ್ ಮಾಡ್ಕೋಬಹುದು. ಹೇಗೆ? NaBr ಸೋಡಿಯಂ ಬ್ರೋಮೈಡ್ ಜೊತೆ H2SO4 ನ ಟ್ರೀಟ್ ಮಾಡಿದ್ರೆ ಕಾನ್ಸಂಟ್ರೇಟೆಡ್ H2SO4, you will get HBr, and this HBr is treated with ROH, that is alcohol, and you will get an alkyl halide which contain bromine with the water as byproduct. Okay, this is the complete equation, okay, for the preparation of methyl bromide. Yes. Next, one more method under alcohols. Okay, alcohols is same, alcohols similar ಆಗಿರುತ್ತೆ, but another reagent is changed, that is phosphorus halides ಅಂತ ಕರೀತೀವಿ. From phosphorus halides, it may be phosphorus trihalide ಅಥವಾ phosphorus pentahalide. okay, ಯಾವ್ದು ಎಕ್ಸಾಂಪಲ್? PCl3 ತಗೊಳ್ಳಿ, phosphorus trichloride ಅಥವಾ phosphorus pentachloride. okay, ಈಗ ಏನ್ ಮಾಡ್ತೀರಾ ನೀವು? ROH is same, that is your alcohol, and then if you treat PX, let's say PX3, phosphorus trihalide, okay, what will happen? You will get RX, okay, and H3PO4 as your byproduct. okay, H3PO3 as your byproduct. okay, see ಇಲ್ಲಿ ನೋಡಿ, ನಿಮಗೆ equation balance ಆಗಿಲ್ಲ. okay, you have 3 hydrogens here, you have only 1 hydrogen here, that's why you balance it. 3 ROH, now hydrogens are balanced. okay, now what you will do? You get just put 3 here. okay, phosphorus is balanced, 3 oxygens are balanced. okay, and this is the general equation for the reaction. And if you take ROH plus PX5, okay, ಏನಾಗಬಹುದು? You know RX is the main compound, and byproduct here is POX3, okay, POX3, HX, okay, and HX. Is it clear? okay, ಇಲ್ಲಿ ನಿಮಗೆ this is the general equation. okay, if you take R as CH3 methyl, that is methyl group, reaction ಏನಾಗುತ್ತೆ? CH3, ನಾನು ಫಸ್ಟ್ ರಿಯಾಕ್ಷನ್ ಬರೀತೀನಿ, CH3OH methanol, okay, plus let's say PCl3 phosphorus trichloride ತಗೊಂಡಿದ್ದೀನಿ. reaction ಏನಾಗುತ್ತೆ? CH3Cl, okay, and then you will get H3PO3 as the byproduct. okay, next phosphorus pentachloride ತಗೊಂಡ್ರೆ, phosphorus pentachloride, okay, you balance the reaction. okay, see here phosphorus pentachloride ತಗೊಂಡ್ರೆ ಏನು ಬರುತ್ತೆ? CH3Cl same plus POCl3 plus HCl. This is the byproduct. okay, as simple as that.
ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು ಫಾಸ್ಫರಸ್ ಟ್ರೈಹ್ಯಾಲೈಡ್ ಅಥವಾ ಫಾಸ್ಫರಸ್ ಪೆಂಟಾಹ್ಯಾಲೈಡ್. ಬೇಸಿಕಲಿ ಫಾಸ್ಫರಸ್ ಹ್ಯಾಲೈಡ್ ನ ತಗೊಂಡು ಆಲ್ಕೋಹಾಲ್ ಜೊತೆ ಟ್ರೀಟ್ ಮಾಡಿದ್ರೆ ನಿಮಗೆ RH ಬರುತ್ತೆ. ದಟ್ ಇಸ್ haloalkane ಬರುತ್ತೆ. ದಿಸ್ ಇಸ್ ಒನ್ ಆಫ್ ದ ಸಿಂಥಸಿಸ್ ಮೆಥಡ್ ಅಂಡರ್ ಆಲ್ಕೋಹಾಲ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ರಿಯಾಕ್ಷನ್ ನೋಡೋಣ. See, one more reaction is there, that is ensued synthesis of bromine, means alkyl bromine, nothing but bromine contain alkyl halide and then iodide. These type of compounds are synthesized by ensued synthesis. In my ncert textbook ಅಲ್ಲಿ ಕೊಟ್ಟಿದ್ದಾರೆ. ಹೇಗೆ? See, you have ROH, okay, and if you treat with red phosphorus in the presence of halogen gas, okay, halogen gas, very dangerous gas. Okay, H2 ಏನಾಗಬಹುದು ನೀವು? It may be a chlorine gas, bromine gas. Okay, it may be an iodine gas. Okay, ಏನು ಮಾಡ್ತೀರಾ? You will get RH ಸಿಗುತ್ತೆ ನಿಮಗೆ. Okay, RH ಸಿಗುತ್ತೆ. If you take CH3OH, if you take these reaction conditions, okay, and H2 as bromine ತಗೊಂಡ್ರೆ ನಿಮಗೆ CH3Br ಸಿಗುತ್ತೆ. This is same red phosphorus under same X2. Okay, and methyl iodide new reaction na baribodu. Okay, this is also, and we call it as ensued synthesis. Okay, yes. The third method and important method, okay na, that is from thionyl chloride, that is SOCl2. This is a thionyl chloride compound. Okay, ಇದನ್ನ ನೀವು ಆಲ್ಕೋಹಾಲ್ ಜೊತೆ ಟ್ರೀಟ್ ಮಾಡಿದ್ರೆ ನಿಮಗೆ ಆಲ್ಕೈಲ್ ಹ್ಯಾಲೈಡ್ ಸಿಗುತ್ತೆ. ಹೇಗೆ? ಸಿಂಪಲ್, ROH plus SOCl2. What will happen? RCl, X is chlorine. ಇದು ಆಲ್ರೆಡಿ ನಿಮ್ಮ ರಿಯೇಜೆಂಟ್ ಅಲ್ಲಿ ಕ್ಲೋರಿನ್ ಇದೆ. Okay, only this is possible. Okay, that is methyl chloride, ethyl chloride. Chlorine contained compounds can be prepared from this particular method. Okay, this OH is replaced by chlorine and you will get SO2 as a byproduct, that is a gas. Okay, and HCl is a byproduct, that is also gas. Okay, this method is very useful and it will yield pure alkyl halides. Okay, pure alkyl halides. Why? Because it will yield pure alkyl halides, because these two are gases. Okay, ಇದು ಬೇಗ ಎಸ್ಕೇಪ್ ಆಗ್ಬಿಡುತ್ತೆ. Okay, ಇದೆರಡು ಎಸ್ಕೇಪ್ ಆದ್ರೆ ನಿಮಗೆ ಉಳಿಯೋದು ಯಾವುದು? ಆಲ್ಕೈಲ್ ಹ್ಯಾಲೈಡ್ ಮಾತ್ರ. That's why this is the purest method to synthesize alkyl halide, that is thionyl chloride. If you take an alcohol and if you treat thionyl chloride, you will get pure alkyl halide. Okay, this is the important method. If you take CH3OH plus SOCl2, ನೀವು ಈ ರಿಯಾಕ್ಷನ್ಸ್ ನ ಬರೆಯೋದು ಕಲಿಬೇಕು. ಓಕೆ, ಒಂದು CH3 CH3CH2 ಹಾಕಿ ಗ್ರೂಪ್ ನ ಹಾಕಿ ಪ್ರಾಕ್ಟೀಸ್ ಮಾಡಬೇಕು. CH3Cl plus SO2 plus HCl. Okay, they are gases. This is methyl chloride and this is methanol. Okay, yes, this is the final
reaction synthesis of reaction synthesis for haloalkenes, okay, from alcohols. Then one more question, okay. See, why can't we prepare haloarenes from this alcohols? Okay, see, ನಿಮಗೆ ಗೊತ್ತು ROH ಇಂದ ನೀವು ಏನು ಮಾಡಿದ್ರಿ, RH ನ ಪ್ರಿಪೇರ್ ಮಾಡಿದ್ರಿ. ಓಕೆ, ಸಿ ದಿಸ್ ಇಸ್ ಸ್ಟ್ರೈಟ್ ಚೈನ್. ಓಕೆ, ದಟ್ ಇಸ್ ಸ್ಟ್ರೈಟ್ ಚೈನ್ ಹೈಡ್ರೋಕಾರ್ಬನ್ ಅಲ್ವಾ. ಸಿ ಹಾಗೆ ಫಾರ್ ಎಕ್ಸಾಂಪಲ್ ನಾನು aromatic compound ತಗೊಂಡ್ರೆ, that is ROH. What is this? What is this? This is very famous compound, phenol alwa. See, whether is it possible to prepare an haloarene from this method? Haloarene na prepare ಮಾಡಕ ಆಗುತ್ತಾ? ಇನ್ನೊಂದು reagent ಹಾಕಿ, ಇನ್ನೊಂದು halogen acid ಅಂತ ತಗೊಳ್ಳೋಣ. halogen acid ಹಾಕಿ reaction conduct ಮಾಡಕಾಗುತ್ತಾ? No. Why? ಆಗಲ್ಲ. This is not possible. Sorry. Okay, this is not possible. This reaction will not happen. Why? ಯಾಕಪ್ಪ ಅಂದ್ರೆ, why? Because if you take a phenol, okay, like this, alva, okay, 2 pair of lone pair of electrons. See, illi there will be a partial double bond character. Okay, this is a resonance, alva. There will be a partial resonance character, partial double bond character between oxygen and this carbon atom. Okay, so it is difficult to break this bond. Okay, bond break ಆದರೆ ತಾನೆ ನಿಮಗೆ ಇಲ್ಲಿ halogen atom ಬಂದು ಅಟ್ಯಾಚ್ ಆಗುತ್ತೆ. Okay, ಇಲ್ಲಿ ಬಾಂಡ್ ಬ್ರೇಕ್ ಆಗಲ್ಲ. That's why it is not possible to prepare haloarenes from phenols. Okay, as simple as that. Okay, yes. ಈ ವಿಡಿಯೋದಲ್ಲಿ ನಾವು ಏನು ನೋಡಿದ್ವಿ, ಸಿಂಥಸಿಸ್ ಆಫ್ haloalkenes, okay, from alcohols ನೋಡಿದ್ವಿ. ಓಕೆ, ಇನ್ನು ಹೈಡ್ರೋಕಾರ್ಬನ್ಸ್ ಬಾಕಿ ಇದೆ, ಮತ್ತೆ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಬಾಕಿ ಇದೆ. ಪಾರ್ಟ್ 2 ಇದ್ರದ್ದಿರುತ್ತೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೀವು ಇನ್ನ ಉಳಿದಿರುವಂತ 2 ಸಿಂಥಸಿಸ್ ಮೆಥಡ್ ನ ಟೀಚ್ ಮಾಡೋಣ ಅಂತ. ಇನ್ನ 2 ಉಳಿದಿರೋ ಸಿಂಥಸಿಸ್ ಮೆಥಡ್ ನೆಕ್ಸ್ಟ್ ಲೆಕ್ಚರ್ ಅಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ. ಓಕೆ, ಈ ವಿಡಿಯೋ ಹೇಗೆ ಅನಿಸ್ತು, ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ನನಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ, ಹೀಗೆ ನಾನು ಮುಂದೆ ವಿಡಿಯೋಸ್ನ ಹೇಗೆ ಮಾಡಬೇಕು, ಯಾವ ಟಾಪಿಕ್ ಮೇಲೆ ಮಾಡಬೇಕು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಅದಾದ್ಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟೂಡೆಂಟ್ಸು ತುಂಬ ವಿಡಿಯೋಸ್ನ ನೋಡ್ತಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಓಕೆ, ಈ ಥರ ನಿಮ್ಮ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಎಸ್ಪೆಷಲಿ ಆರ್ಗ್ಯಾನಿಕ್, ಫಿಸಿಕಲ್ ಅಂಡ್ ಇನ್ಆರ್ಗ್ಯಾನಿಕ್, ಓಕೆ, ಅದ್ರ ಮೇಲೆ ರೆಗ್ಯುಲರ್ ಆಗಿ ವಿಡಿಯೋಸ್ ಇನ್ನು ಮುಂದೆ ಬರ್ತಾ ಹೋಗುತ್ತೆ. ಈ ಥರ ಲೆಕ್ಚರ್ಸ್ ಬರ್ತಾ ಹೋಗುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.